ಮಂದರಾತ್ರಿಯನ್ನೇ ಕಡಗೋಲನ್ನಾಗಿಸಿ ವಾಸುಕಿಯನ್ನೇ ಕಡಿಯುವ ಹಗ್ಗವನ್ನಾಗಿಸಿ ವಿಶಾಲವಾದ ಅಬ್ಧಿಯನ್ನು ದೇವತೆಗಳು ದಾನವರು ಒಂದಾಗಿ ಮತಿಸುವುದಕ್ಕೆ ಮುಂದಾದ ಕಾಲದಲ್ಲಿ ಸಮುದ್ರ ಗರ್ಭದಿಂದ ನಾ ಮೇಲೆದ್ದು ಬಂದೆ. ಪರಮ ಪುರುಷೋತ್ತಮನ ಕೈಯನ್ನು ಆಧರಿಸಿ ನಾ ಪ್ರಕಟಗೊಂಡೆ. ಪ್ರಪಂಚದಲ್ಲಿ ಕಾಣಿಸಿಕೊಂಡ ನನ್ನನ್ನು ನನ್ನ ವಿಶೇಷತೆಗಳಿಂದಲೇ ಲಕ್ಷ್ಮಿ ಹೀಗೆ ಹೆಸರಿಸಿ ನಾಮ ಸಂಸ್ಕಾರವನ್ನೇನೋ ಮಾಡಿದ್ದಾರೆ. ಐಶ್ವರ್ಯಕ್ಕೆ ಅಧಿದೇವತೆಯೂ ಹೌದು, ಸಂಪತ್ತಿಗೆ ಅಧಿಷ್ಠಾತ ದೇವತೆಯೂ ಹೌದು. ದೇಹದಲ್ಲಿ ಲಕ್ಷ್ಮ ಎಂಬ ವಿಶೇಷವಾದ ಗುರುತನ್ನು ಹೊಂದಿರುವ ಕಾರಣದಿಂದಲೂ ಲಕ್ಷ್ಮೀ ಎಂಬ ಅಭಿಧಾನ. ಅಲ್ಲದೆ ಪರಮೇಶ್ವರ ಮುಕ್ತವಾದ ಅವಕಾಶವನ್ನು ಒದಗಿಸಿಕೊಟ್ಟನಲ್ಲ ಎಂದು ಬಾಡೆದ ವೈಜಯಂತಿ ಮಾಲೆಯನ್ನು ನನ್ನ ಕೈಗಳಿಗಿತ್ತು. ನಿನಗೆ ಅನುರೂಪನಾದ ವರುಣನ್ನು ಆಯ್ದುಕೊಳ್ಳುವುದಕ್ಕೆ ಮುಕ್ತವಾದ ಅವಕಾಶವನ್ನು ಸಿದ್ಧವಾಗಿದೆ. ಈ ವೇದಿಕೆಯನ್ನು ಬಂದು ಸೇರಿದ ಸಭ್ಯರಾದ ಸಭೆಗೆ ಮಹಿಮಾನ್ವಿತರಾಗಿ ಕಾಣಿಸಿಕೊಳ್ಳುತ್ತಿರುವ ನೆರೆದ ಸಕಲರಲ್ಲಿ ಅನುರೂಪನಾದ ವರುಣನ್ನು ಆಯ್ದುಕೊಳ್ಳುವುದಕ್ಕೆ ನಿನಗೆ ಸ್ವಾತಂತ್ರ್ಯವಿದೆ. ಆದ್ದರಿಂದಲೇ ಇದು ಸ್ವಯಂವರ. ಯಾವನ ಬಾಳ ಸಂಗಾತಿಯಾಗಿ ಬದುಕುಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವುಂಟು ಅಂಥವನನ್ನೇ ಪತಿಯನ್ನಾಗಿ ಹೆಣ್ಣಾದವಳು ಪಡೆಯುವುದಕ್ಕೆ ಮುಕ್ತವಾದ ವೇದಿಕೆ ಇಲ್ಲಿಂದಲೇ ಮುಂದೆ ಪ್ರಪಂಚದಲ್ಲಿ ಕೊಡಮಾಡಲ್ಪಡಲಿ. ಹಾಗೆಂದು ಇದು ಸಾಮಾನ್ಯವಾದ ಸಭೆಯಲ್ಲ. ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಚಾರಣರು ಇತ್ಯಾದಿ ದೇವತೆಗಳು, ಸಕಲ ದೇವತೆಗಳ ವರ್ಗ, ದಾನವರ ವರ್ಗ, ಋಷಿ ಮುನಿಗಳು ಎಲ್ಲರೂ ನೆರೆದವರಿದ್ದಾರೆ. ಬಿಡುಗಣ್ಣರಾದರೂ ಮುಂದೇನು ಅನ್ನುವ ಕುರಿತಾಗಿ ಯೋಚನಾಮಗ್ನರಾಗಿದ್ದಾರೆ. ಅನಿಮಿಷರಲ್ಲದವರು ಬಿಟ್ಟ ಕಣ್ಣು ಬಿಟ್ಟಂತೆ ಇಟ್ಟು ಮುಂದೇನು ಆಗಬಹುದು ಅನ್ನುವಂತಹ ಸ್ಥಿತಿಯ ಕುರಿತಾಗಿ ಆಲೋಚಿಸುವುದಕ್ಕೆ ತೊಡಗಿದ್ದಾರೆ. ಈ ಮಧ್ಯೆ ಕಾಣಿಸಿಕೊಂಡ ನನ್ನನ್ನು ಪೂಜಿಸುವುದಕ್ಕಾಗಿ ನೆರೆದ ಋಷಿ ಮುನಿಗಳ ಶ್ರೀಸೂಕ್ತದ ಸ್ತುತಿ, ಗಂಧರ್ವರ ಗಾಯನ, ಗಂಗೆ ಮೊದಲಾದ ಪರಮ ನದಿಗಳು ಮೈಯೆತ್ತು ನನ್ನನ್ನು ಅಭಿಷೇಕಗೈಯುವುದಕ್ಕಾಗಿ ಮುಂಬತ್ತು ಬರೆಯುತ್ತಾ ಇವೆಯಲ್ಲ, ಕಂಡು ಧನ್ಯಳಾದೆ, ಸಂತೋಷಪಟ್ಟುಕೊಂಡಿದ್ದೇನೆ. ಹಾಗೆಂದು ಈ ಸಭೆಯನ್ನು ಸರಿಯಾಗಿ ಪರೀಕ್ಷಿಸಬೇಕಂತೆ. Mama